ಯಾಕಂದ್ರೆ ಇವತ್ತು ನಮ್ಮ ಬಂಗಾರು ಹನುಮಂತನವರು ಅಧ್ಯಕ್ಷರು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ಈ ಸರ್ಕಾರ ಬಂದಂತ ಟೈಮಲ್ಲಿ ಈ ಎಸ್ಸಿ ಸಮುದಾಯಕ್ಕೆ ಏನು ಅನ್ಯಾಯ ಆಗಿತ್ತೆ ಅನ್ನೋ ವಿಚಾರದ ಬಗ್ಗೆ ಬಹಳ ಸ್ಪಷ್ಟವಾಗಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ದಲ್ಲಿ ಅವರು ತಿಳಿಸಿದರು. ಯಾಕಂದ್ರೆ ನಾವೆಲ್ಲರೂ ಈ ಸಮುದಾಯಗಳಿಂದ ಹೋರಾಟಗಳನ್ನು ಮಾಡಿಕೊಂಡು ಮೇಲೆ ಬಂದಂತವರು ನಾವು ಈ ಸಮುದಾಯಗಳಿಗೆ ಅನ್ಯಾಯ ಆದಂತ ಟೈಮಲ್ಲಿ ಧ್ವನಿಯನ್ನು ಎತ್ತಂತ ಕೆಲಸ ಆಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಪಾರ್ಟಿಯಲ್ಲಿ ನಮ್ಮ RSS ಮುಖಂಡರಾದಂತಹ ವಾದಿರಾಜ್ ಅವರು, ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರು ಮತ್ತು ಹನುಮಂತನವರು ಎಲ್ಲರ ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯಕ್ಕೆ ನಮ್ಮ ಪಾರ್ಟಿ ಅಧಿಕಾರದಲ್ಲಿ ಇದ್ದಂತ ಟೈಮಲ್ಲಿ ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅನೇಕ ಯೋಜನೆಗಳನ್ನು ಕೊಡೋದ್ರ ಮೂಲಕ ಈ ಸಮುದಾಯಕ್ಕೆ ಒಳ್ಳೆಯದನ್ನು ಮಾಡಿದೀವಿ ಅನ್ನಂತ ವಿಚಾರವನ್ನು ಪ್ರತಿಯೊಬ್ಬರಿಗೆ ಮುಟ್ಟಿಸಬೇಕು ಅನ್ನಂತ ಕಾರಣದಿಂದ ಸುಮಾರು 10 ಜಿಲ್ಲೆಗಳನ್ನು ಪ್ರವಾಸ ಮಾಡಿಕೊಂಡು 11ನೇ ಜಿಲ್ಲೆಗೆ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಬಂಗಾರ ಹನುಮಂತರು ಬಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕೊಡುವಂತ ಕೆಲಸ ಮಾಡಿದ್ದಾರೆ. ಇದರಲ್ಲಿ ನಮ್ಗೆ ಏನು ಅರ್ಥ ಆಯ್ತು? ಯಾಕಂದ್ರೆ ಇದರಲ್ಲಿ ಅರ್ಥ ಆಗಿರುವಂತದ್ದು ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು ಅಧಿಕಾರ ಬಂದಂತ ಟೈಮಲ್ಲಿ ಈ ಸಮುದಾಯಗಳಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಹಿಂದುಳಿದಂತಹ ಜಾತಿಗಳಿಗೆ, ವಿಶೇಷವಾಗಿ ಪರಿಶಿಷ್ಟ ವರ್ಗಗಳಿಗೆ ಒಂದು ರೀತಿ ಸವಲತ್ತುಗಳೊಂದಿಗಿನ ಅದು ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಶಿಕ್ಷಣದ ವ್ಯವಸ್ಥೆ ಆಗಿರ್ಬೋದು, ಅವ್ರ ಕಾಲ ಮೇಲೆ ಅವರು ಸ್ವಯಂ ಕೃಷಿಯಿಂದ ನಿಲ್ಲಂತ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲ ಕೂಡ ಕೇಂದ್ರ ಸರ್ಕಾರ ಮಾಡ್ಕೊಂತ ಬಂದಿದೆ, ಜೊತೆಗೆ ರಾಜ್ಯ ಸರ್ಕಾರ ಕೂಡ ಮಾಡ್ಕೊಂತ ಬಂದಿದೆ. ನಾನು ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ನೆನಪು ಮಾಡ್ಕೋಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಅವರ ಅವತ್ತಿನ ದಿನಗಳಲ್ಲೇ ಈ ಬುಡಕಟ್ಟು ಸಮುದಾಯಗಳು, ವಾಲ್ಮೀಕಿ ಸಮುದಾಯ, ಪರಿಶಿಷ್ಟ ವರ್ಗಗಳ ಸಮುದಾಯ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶಿಕ್ಷಣದಲ್ಲಿ ಮುಂದಕ್ಕೆ ಬರಬೇಕು ಅನ್ನೋ ಕಾರಣದಿಂದ ಅವರು ವಿಶೇಷವಾದಂತಹ ಪ್ರತ್ಯೇಕವಾದಂತಹ ಸಚಿವಾಲಯವನ್ನು ಮಾಡುವ ಮೂಲಕ ಈ ಸಮುದಾಯಕ್ಕೆ ದೇಶದಲ್ಲಿ ಒಬ್ಬ ಮಂತ್ರಿ ಸ್ಥಾನವನ್ನು ಒದಗಿಸಿಕೊಟ್ರು. ಅವತ್ತಿನಿಂದ ಕೂಡ ಒಂದು ಕೂಗಿತ್ತು, ಈ ರಾಜ್ಯದಲ್ಲಿ ಕೂಡ ಪರಿಶಿಷ್ಟ ವರ್ಗಗಳ ಒಬ್ಬ ಮಂತ್ರಿ ಆಗಬೇಕು, ಪ್ರತ್ಯೇಕವಾದಂತಹ ಸಚಿವಾಲಯ ಆಗಬೇಕು ಅನ್ನೋ ಕಾರಣದಿಂದ ಬಹಳಷ್ಟು ದಿನಗಳ ಕೂಗಿತ್ತು. ಆ ಕೂಗಿನ ಅನುಸಾರವಾಗಿ ಇವತ್ತು ರಾಜ್ಯ ಸರ್ಕಾರಗಳು ಕೂಡ ಕೆಲಸ ಮಾಡುವಂತ ಕೆಲಸ ಆಗ್ತಾ ಇದೆ. ನನ್ಗೆ ಇಷ್ಟ ಇವತ್ತು ಈ ಸರ್ಕಾರ ಬಂದು ಹತ್ತತ್ರ ನಮಗೆ 12 ತಿಂಗಳು 13 ತಿಂಗಳು ಆಗ್ತಾ ಇದೆ. ಬಹುಶಃ ನಮ್ಮ ದೇವೇಂದ್ರಪ್ಪ ಅಣ್ಣನವರು ಸಂಸದರಾಗಿ 5 ವರ್ಷಗಳ ಕಾಲ ಅವಧಿಯನ್ನು ಮುಗಿಸ್ತಾ ಇದ್ರು. ಬಹುಶಃ ನನ್ನ ಮಾಧ್ಯಮಗಳಲ್ಲಿ ಮನೆ ನೋಡ್ತಾ ಇದ್ದೆ, ನಮಗಿರೋದು ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆ ಎರಡು ಮಾತ್ರ ವಾಲ್ಮೀಕಿ ಸಮುದಾಯಗಳಿಗೆ ಎಸ್ಟಿ ಮೀಸಲಾತಿ ಕ್ಷೇತ್ರ ಇದಾವ. ಆ 2 ಎಸ್ಟಿ ಮೀಸಲಾತಿ ಕ್ಷೇತ್ರದಲ್ಲಿ ರಾಯಚೂರಿನ ರಾಜ ಅಮರೇಶಪ್ಪ ನಾಯಕರು ಅಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಗೆದ್ದಾರ. ಬಳ್ಳಾರಿ ಜಿಲ್ಲೆಯಿಂದ ಸನ್ಮಾನ್ಯ ದೇವೇಂದ್ರಪ್ಪನವರು ಇವತ್ತು ಎಸ್ಟಿ ಸಮುದಾಯದಲ್ಲಿ ಇವತ್ತು ಅಲ್ಲಿ ಸಂಸದರಾಗಿ ಗೆದ್ದಾರ. ಆದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ರಾಯಚೂರು ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಎಸ್ಟಿ ಸಮುದಾಯಗಳಿಗೆ ಏನ್ ಗೆದ್ದಿದಾವೋ, ಸನ್ಮಾನ್ಯ ರಾಜಾ ಅಮರೇಶಪ್ಪ ನಾಯಕರು ನಿನ್ನೆ ರಾಯಚೂರು ಹೋದಂತ ಟೈಮಲ್ಲಿ ಕೂಡ ಹತ್ತತ್ರ ಎಲ್ಲ ವರ್ಗಗಳಲ್ಲಿ ಅದು ರಸ್ತೆಗಳಾಗಿರ್ಬೋದು, ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಬಡವರಿಗೆ ಮನೆಗಳಾಗಿರ್ಬೋದು, ಅವ್ರಿಗೆ ಬೇಕಾದಂತ ಅನುದಾನ ಆಗಿರ್ಬೋದು, ಎಲ್ಲ ನೋಡಿದ್ರೆ ಸುಮಾರಿಗೆ 30,000 ಕೋಟಿ ರೂಪಾಯಿ ಅನುದಾನವನ್ನು ರಾಯಚೂರು ಜಿಲ್ಲೆಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡಿದಾರ. ನಮ್ಮ ದೇವೇಂದ್ರಪ್ಪನವರು ಕೂಡ ರಾಯಚೂರು, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಹತ್ತತ್ರ ಸುಮಾರಿಗೆ 35,000 ಕೋಟಿ ಅನುದಾನವನ್ನು ತಂದು ಈ 2 ಜಿಲ್ಲೆಗಳನ್ನು ಅಭಿವೃದ್ಧಿ ಮಾಡುವಂತ ಕೆಲಸ ದೇವೇಂದ್ರಪ್ಪನವರು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ನಮಗೆ ಅಧಿಕಾರ ಬಂದಂತ ಟೈಮಲ್ಲಿ ಬಹುಶಃ 1999ರಲ್ಲಿ ಸುಷ್ಮಾ ಸ್ವರಾಜ್ ನಿಂತ ಟೈಮಲ್ಲಿ ಅಲ್ಲಿಂದ ಅವತ್ತು ಸೋತೋದ್ವಿ. ನಾನು ಅವತ್ತು ಸೋತೋದೆ. ನನ್ನ ರಾಜಕೀಯ ಜೀವನನೇ ಸೋಲಿಂದ ಪ್ರಾರಂಭ ಮಾಡಿದ್ದೀನಿ. 1999ರಲ್ಲಿ ಸೋತಿನಿಂದ ಕೂಡ ಅವತ್ತು ಕೂಡ ಸತತವಾಗಿ ಹೋರಾಟಗಳನ್ನು ಮಾಡೋದ್ರ ಮೂಲಕ ಅವತ್ತು ಸೋತೋದಂತ ಟೈಮಲ್ಲಿ 2004ರಲ್ಲಿ ಸನ್ಮಾನ್ಯ ಕರುಣಾಕರ್ ರೆಡ್ಡಿ ಅವರು ಜೊತೆಲಿ ನಾನು ನಿಂತು ಅವತ್ತು ನೀವೆಲ್ಲರ ಆಶೀರ್ವಾದದಿಂದ ಬಳ್ಳಾರಿ ನಗರದಲ್ಲಿ ಅವತ್ತು ಮೀಸಲು ಕ್ಷೇತ್ರ ಇದ್ದಿಲ್ಲ, ಜನರಲ್ ಸೀಟ್ ಇತ್ತು. ಅದರಲ್ಲಿ ಎಸ್ಟಿ ಸಮುದಾಯಗಳಿಗೆ ಅವತ್ತು ಶ್ರೀರಾಮುಲನ್ನ ಈ ನಗರದ ಜನರು ಗೆಲ್ಲಿಸಿದ್ರು. ಅವತ್ತು ಕರ್ನಾಟಕ ಲೋಕಸಭಾ ಸದಸ್ಯರಾದ್ರು,
ಆದ್ರು, ಅವತ್ತು ಸೋಮಲಿಂಗಪ್ಪಣ್ಣವರು ಅವತ್ತು MLA ಆದ್ರು. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹತ್ತತ್ರ ಸಂಡೂರು ಒಂದೇ ಬಿಟ್ಟು ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನು ನಾವು ಗೆದ್ದುಕೊಂಡಿದ್ದೀವಿ. ನಂತರ ಹಂತ ಹಂತವಾಗಿ ಲೋಕಸಭಾ ಕ್ಷೇತ್ರದಲ್ಲಿ ಸುಷ್ಮಾ ಸ್ವರಾಜ್ ಸೋತಿದ್ರು, ಕರ್ನಾಟಕ ಗೆದ್ರು. ಕರ್ನಾಟಕ ಗೆದ್ದ ನಂತರ ಮತ್ತೆ ಪುನಃ SC ಮೀಸಲು ಕ್ಷೇತ್ರ ಆಯ್ತು. SC ಮೀಸಲು ಕ್ಷೇತ್ರ ಆದಂತ ಟೈಮಲ್ಲಿ ಸೋತಿರಾದಂತ ಶಾಂತಕನವ್ರನ್ನ ಅವತ್ತು ಯಾರು ಅವಕಾಶ ಇದ್ದಿಲ್ಲ. ಬಳ್ಳಾರಿ ಜಿಲ್ಲೆಯಲ್ಲಿ 5 SCಗಳು, 2 SCಗಳು, 2 ಜನರಲ್, ಅಂದ್ರೆ ಯಾವುದೇ ಸಮುದಾಯ ಜನರಲ್ ನಿಲ್ಬೋದು. ಬಳ್ಳಾರಿ ಹೊಸಪೇಟೆ, ಅದೇ ರೀತಿ ಹೂನಡಿಗೆ ಮತ್ತು ಹರಿಬೊಮ್ಮನಹಳ್ಳಿ ಕ್ಷೇತ್ರ ಅದು ಮೀಸಲು ಕ್ಷೇತ್ರ, ಪರಿಶಿಷ್ಟ ಜಾತಿ. ಮತ್ತು ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರ, ಕೂಡ್ಲಿಗಿ, ಸಂಡೂರು, ಕಂಪ್ಲಿ, ಸಿರುಗುಪ್ಪ ಇವೆಲ್ಲ SC ಮೀಸಲಾತಿ ಕ್ಷೇತ್ರ ಆದವು. ಅವತ್ತು ಕೂಡ ನಮ್ಮ ಸಾಮಾನ್ಯ ಶಾಸಕರ ಜೊತೆಲಿ ಕೂಡ ನಾವು ಏನು SC ಮತ್ತು SC ಸಮುದಾಯಗಳ ನಾಯಕರು ಅವತ್ತೇನು ವಿಧಾನಸಭೆಗೆ ನಿಂತಿದ್ದವೋ, ಲೋಕಸಭೆಗೆ ನಿಂತಿದ್ದೋ ಅವತ್ತು ಕೂಡ ಗೆದ್ದುಕೊಂಡ್ವಿ. ನಂತರ ದಿನಗಳಲ್ಲಿ ಪುನಃ ಅದು ಮುಂದಕ್ಕೆ ಹೋದ್ರೆ ಪುನಃ ಉಪಚುನಾವಣೆಗಳು, ಆ ಚುನಾವಣೆಗಳಲ್ಲಿ ಉಗ್ರಪ್ಪನವರು ಗೆದ್ದರು. ನಾನು ರಾಜೀನಾಮೆ ಮಾಡಿದ ನಂತರ ನಾನು ರಾಜೀನಾಮೆ ಮಾಡಿದ ನಂತರ ಸುಮಾರು 2.5 ಲಕ್ಷ 1.5 ಲಕ್ಷ ಮೆಜಾರಿಟಿಯಿಂದ ಉಗ್ರಪ್ಪನವರು ಗೆದ್ದರು. ಕಾಂಗ್ರೆಸ್ನ ಉಗ್ರಪ್ಪನವರು 2.5 ಲಕ್ಷ 248. ಆ 248ರಲ್ಲಿ ಸನ್ಮಾನ್ಯ ದೇವೇಂದ್ರಪ್ಪನವರು ಅವತ್ತು ಬಂದು ಶ್ರೀರಾಮನವರಿಗೆ ನಾವು ನಿಲ್ತೀನಿ, ನಾನು ಕೂಡ ಹರಪಳ್ಳಿ ಹಸಿಕೆಯಿಂದ ಬಂದಂತವರು, ದಯವಿಟ್ಟು ನೀವು ಅವಕಾಶ ಮಾಡಿಕೊಡ್ಬೇಕಂತ ಟೈಮಲ್ಲಿ ಜಗದೀಶ್ ಶೆಟ್ಟಿ ಅವರಿದ್ರು, ಹನುಮಂತ ಅವರಿದ್ರು, ನಮ್ಮ ಅನಿಲ್ ಅವರಿದ್ರು, ಅದೇ ರೀತಿ ನಮ್ಮ ಕೊಪ್ಪಳಿನ ಅಣ್ಣವರಿದ್ರು. ಎಲ್ಲರನ್ನು ಸೇರಿಕೊಂಡು ಅವತ್ತು ದೇವೇಂದ್ರಪ್ಪನವರು ಗೆದ್ರು ಅನ್ನೋಂಥದ್ದೆಲ್ಲ ತಾವೆಲ್ಲರೂ ತಿಳ್ಕೋಬೇಕು. ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ನೀವು ನೋಡಿ, ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ಯಾರು ಇಡೀ ರಾಜ್ಯದಲ್ಲಿ 15 ಮೀಸಲು ಕ್ಷೇತ್ರದಲ್ಲಿ ನಾವು ಯಾರು ಗೆದ್ದಿಲ್ಲ. 15 ಮೀಸಲು ಕ್ಷೇತ್ರದಲ್ಲಿ ಗೆದ್ದಿಲ್ಲ ಅನ್ನಕ್ಕೆ ಕಾರಣಗಳನ್ನು ಹುಡುಕೋಬೇಕಾಗುತ್ತೆ. ಈ ಕಾರಣಗಳು ಹುಡುಕೊಂಡು ಹೋಗುವಂತ ಟೈಮಲ್ಲಿ ನಾನು ಬಹುಶಃ ಇವತ್ತು ಈ ಸಮುದಾಯಕ್ಕೆ ನನಗೆ ಅವಕಾಶ ಬಂದಂತ ಟೈಮಲ್ಲಿ 2007ರಿಂದ ನೀವು ನೋಡಿ 1, 2, 3, 4, 5, 6, 7, 8, 10 ಪಾಯಿಂಟ್ ಅನ್ನು ಬರ್ಕೊಳ್ಳಿ. 10 ಪಾಯಿಂಟ್ಗಳಲ್ಲಿ ರಾಮಣ್ಣವರು ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಂತ ಟೈಮಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದು 1, 2, 3, 4, 5, 6, 7, 8 10 ಮಾಡಿಕೊಳ್ಳಿ. ಈ 10 ಪಾಯಿಂಟ್ಗಳಲ್ಲಿ ಕಾಂಗ್ರೆಸ್ ಅನ್ನು ಒಂದು ಕಡೆ ಇಟ್ಕೊಟ್ರಿ, ಭಾರತೀಯ ಜನತಾ ಪಾರ್ಟಿ ಒಂದು ಕಡೆ ಇಟ್ಕೊಟ್ರಿ. 10 ಪಾಯಿಂಟ್ಗಳಲ್ಲಿ ಇವತ್ತು 9 ಪಾಯಿಂಟ್ಗಳು ಭಾರತೀಯ ಜನತಾ ಪಾರ್ಟಿ ಕೊಡಬೇಕಾಗುತ್ತೆ. ಅವರು ಒಂದೇ ಒಂದು ಏನಂದ್ರೆ ಆ ವಿಧಾನಸಭಾ ಎದುರುಗಡೆ ಅಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅವ್ರು ಇಟ್ಟಿರೋದು ಅನಿಲ್, ಅದು ಬಿಟ್ಟು ಬೇರೆ ಏನೂ ಮಾಡಿಲ್ಲ ಅವರು. ಈ ಸಮುದಾಯಗಳಿಗೆ ಏನೂ ಮಾಡಲಾರ್ದಂತ ಟೈಮಲ್ಲಿ ಇವತ್ತು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ದಲ್ಲಿ ಸುಮಾರಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಅನುದಾನ ಅಷ್ಟಂದ್ರಿಗ 11,030 ಕೋಟಿ ರೂಪಾಯಿ ಅನುದಾನ. 11,000 ರೂಪಾಯಿ 330 ಕೋಟಿ ರೂಪಾಯಿ ಅನುದಾನ ಎದಕ್ಕೆ ಬಳಕೆ ಆಗಬೇಕಾಗಿತ್ತು? ನಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ, ಅಂದ್ರೆ ನಮ್ಮ ಮಕ್ಕಳು ಓದ್ಕೊಂತಾರ, ಆ ಮಕ್ಕಳಿಗೆ ಊಟಕ್ಕೋಸ್ಕರವಾಗಿ ಬಳಕೆ ಆಗಬೇಕಾಗಿತ್ತು, ಆಶ್ರಮವಾಗಿ ಬಳಕೆ ಆಗಬೇಕಾಗಿತ್ತು, ಕಾಲೇಜುಗಳು ಸ್ಕೂಲುಗಳು ಆಗಬೇಕಾಗಿತ್ತು, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕಾಗಿತ್ತು, ಮಕ್ಕಳಿಗೆ ಬೂಟ್ ಕೊಡಬೇಕಾಗಿತ್ತು, ಮಕ್ಕಳಿಗೆ ಬಸ್ ಬಟ್ಟೆಗಳನ್ನು ಕೊಡಬೇಕಾಗಿತ್ತು, ಮಕ್ಕಳು ಓದ್ತಕ್ಕಂಥ ಬೆಂಚುಗಳು ಮಾಡಬೇಕಾಗಿತ್ತು. ಎಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿದ್ದಂತಹ ಮೂಲಭೂತ ಸೌಕರ್ಯಗಳು, ರಸ್ತೆಗಳಾಗಬೇಕಾಗಿತ್ತು. ಯಾರ ಬಡತನದಲ್ಲಿದ್ದಂತ ನನ್ನ ತಾಯಂದಿರಿಗೆ ಭೂ ಒಡೆತನ ಯೋಜನೆಯಲ್ಲಿ ಎಲೆಕ್ಟ್ರಿಕ್ ಜಮೀನನ್ನು ಕೊಡಿಸಬೇಕಾಗಿತ್ತು. ಯಾರಿಗೆ ನೀರಿಲ್ಲ ಅವರಿಗೆ ಬೋರ್ವೆಲ್ ಕೊಡಬೇಕಾಗಿತ್ತು. ಇಷ್ಟು ಕಾರ್ಯಕ್ರಮಗಳು, ಬಡವರಿಗೆ ಮನೆಗಳನ್ನು ಕೊಡಬೇಕಾಗಿತ್ತು. ಇವೆಲ್ಲ ಕಾರ್ಯಕ್ರಮಗಳು 11,030 ಕೋಟಿ ರೂಪಾಯಿನಲ್ಲಿ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿತ್ತು. ಇವೆಲ್ಲ ಕಾರ್ಯಕ್ರಮಗಳು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಟ್ಟೆ ಆಸ್ತಿ ಕೊಡೋದು ಬೇಕಾಗಿಲ್ಲ.
ನಮ್ಮ ಮಕ್ಕಳು ಓದ್ಕೋಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕನಸನ್ನು ಕಂಡಿದ್ರು ಆ ಕನಸನ್ನು ನೆನಸಾಗಬೇಕಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳು ಚೆನ್ನಾಗಿ ಓದ್ಕೋಬೇಕು. ಆ ಮಕ್ಕಳಿಗೆ ಇವತ್ತು ಓದಲು ಇವತ್ತು ಎಲ್ಲ ಹಾಸ್ಟೆಲ್ ಹೋಗಿ ಕೇಳಿ ಊಟ ಸರಿಯಾಗಿ ಸಿಗ್ತಾ ಇಲ್ಲ, ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ, ಮಕ್ಕಳೆಲ್ಲ ಬರೆಗಾಲಲ್ಲಿ ಆಟಾಡ್ತಾರೆ, ಬಿಸಿಲಲ್ಲಿ ಅವ್ರಿಗೆ ಬೂಟುಗಳಿಲ್ಲ, ಸಾಕ್ಸ್ ಇಲ್ಲ. ನಮ್ಮ ಹೆಣ್ಣು ಮಕ್ಕಳಿಗೆ ಭೂ ಹೊಡ್ತಿದ್ರೆ ಒಂದ್ ಎಕರೆ ಜಮೀನು ಕೊಡಕ್ ಆಗ್ತಿಲ್ಲ, ಬೋರು ಇಲ್ಲ ಆಗ್ತಾ ಇಲ್ಲ. ನಮ್ಮ ಅಣ್ಣ ತಮ್ಮಂದ್ರೆ ಯಾರನ್ನ ಸ್ವಯಂ ಉದ್ಯೋಗ ಮಾಡ್ಕೋಬೇಕಾದ್ರನ್ನ ಅವ್ರು ವ್ಯಾಪಾರ ಮಾಡ್ಕೋಬೇಕಾದ್ರನ್ನ ಆಟೋ ರಿಕ್ಷಾ ಲಗೇಜ್ ಗಾಡಿ ಕೊಡ್ಬೇಕಾಗಿತ್ತು, ಲಾರಿಗಳು ಕೊಡ್ಬೇಕಾಗಿತ್ತು, ಟ್ಯಾಕ್ಸಿ ಕೊಡ್ಬೇಕಾಗಿತ್ತು, ಯಾವ ಕೊಡ್ತಾ ಇಲ್ಲ, ಟಿಲ್ಲರ್ಗಳು ಕೊಡ್ಬೇಕಾಗಿತ್ತು, ಯಾವ್ಯಾವ ಕೊಡಲಾರ್ದಂತೆ ಸನ್ಮಾನ ಈ ಸರ್ಕಾರ ಹೇಳ್ಬೇಕಾಗಿತ್ತು. ನೋಡ್ರಿ, ನಾವು 11,330 ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಸರ್ಕಾರ ಬಂದ ನಂತರ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣ ಈ ಗ್ಯಾರಂಟಿಗಳ ಬಳಕೆ ಮಾಡ್ಕೊಳ್ತೀವಿ ಅಂತ ಹೇಳಬೇಕಾಗಿತ್ತು. ಏನಾದಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೋಸ ಮಾಡಿ ನಮ್ಮ ಮಕ್ಕಳಿಗೆ ಮೋಸ ಮಾಡಿ ಇವತ್ತು ಆ ಹಣವನ್ನು ಎಲ್ಲಗಳ ಗ್ಯಾರಂಟಿಗಳಿಗೆ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ನಾವು ಯಾವಾಗಲೂ ಗ್ಯಾರಂಟಿಗಳ ವಿರೋಧಿ ಅಲ್ಲ. ಬಡವರಿಗೆ ಸಿಗಬೇಕು, ತಾಯಿ ಬಡವರಿಗೆ ಸಿಗಬೇಕು, ಅವ್ರ ಊಟ ಸಿಗಬೇಕು, ವಸತಿ ಸಿಗಬೇಕು, ಶಿಕ್ಷಣ ಸಿಗಬೇಕು, ಅವ್ರಿಗೆ ಬೇಕಾದಂತ ಎಲ್ಲ ಮೂಲಭೂತ ಸೌಕರ್ಯಗಳು ಸಿಗಬೇಕು ಅಂದರೆ ನಮ್ಮ ಸಮುದಾಯಗಳ ಮಕ್ಕಳ ಶಿಕ್ಷಣದ ಹಣವನ್ನು ತಗೊಂಡು ಹೋಗ್ರೆ ಎಲ್ಲಿ ಕೂಡ ತಾವು ಹೇಳಿಲ್ಲ. ಅಕಸ್ಮಿತವಾಗಿ ತಾವು ಕೊಡ್ಬೇಕಾಯ್ತು, ಮುಂಚೆ ಹೇಳ್ಬೇಕಾಯ್ತು, ಹೇಳಿಲ್ಲ. ಆದ್ರೆ ಇವತ್ತು ನಮ್ಮ ಸಮುದಾಯಕ್ಕೆ ಮೋಸ ಆಗಿದೆ ಅನ್ನೋ ವಿಚಾರವನ್ನು ತಾವು ಒಂದು ಆಲೋಚನೆ ಮಾಡಿ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಕೂಗಿದೆ ಇವತ್ತು 13 ತಿಂಗಳ 12 ತಿಂಗಳ ಸರ್ಕಾರ ಆಗ್ತಾ ಇದೆ. ಈ ಸರ್ಕಾರ ಬಂದ ನಂತರ ಇವತ್ತು ಯಾವ ರೀತಿಯಲ್ಲಿ ನಡ್ಕೊಂತ ಇದೆ ಒಂದ್ಸಲ ಯೋಚನೆ ಮಾಡಿ. ಯಾವ ಶಾಸಕರು ಇವತ್ತು ಯಾವುದೇ ಒಂದು ಅನುದಾನ 1 ರೂಪಾಯಿ ಅನುದಾನವನ್ನು ತಂದು ಅಭಿವೃದ್ಧಿ ಕೆಲಸವನ್ನು ಮಾಡಕ್ ಆಗ್ತಾ ಇಲ್ಲ. ಯಾವುದೋ ಒಂದು ಶಾಲೆ ಕಟ್ಟಿದಾರ, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದಾರ, ಮಕ್ಕಳಿಗೆ ಇವತ್ತು ಬಟ್ಟೆ ಪುಸ್ತಕ ಕೊಟ್ಟಿದಾರ, ಮೂಲಭೂತ ಸೌಕರ್ಯಗಳಾಗ ಏನೇನು ಇಲ್ಲ. ಬೇರೆ ಅನುದಾನವನ್ನು ತಂದು ಬಡವರಿಗೆ ಗ್ಯಾರಂಟಿಯನ್ನು ಕೊಡ್ರಿ, ಜೊತೆಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಬೇಕಾದಂತಹ ಸವಲತ್ತುಗಳನ್ನು ಒದಗಿಸಕ್ ಆಗಲಿಲ್ಲ. ಅದಕ್ಕೋಸ್ಕರವಾಗಿ ನಾನು ವಿನಂತಿಸೆ, ಈ ಸರ್ಕಾರವನ್ನು ಗಟ್ಟಿಯಾಗಿ ನಿದ್ದೆ ಹೋದಂತ ಸರ್ಕಾರವನ್ನು ಎಬ್ಬಿಸಂತ ಕೆಲಸ ಆಗಬೇಕು. ಆಗಬೇಕಂದ್ರೆ ನೀವು ನೋಡ್ತಾ ಇದ್ರೆ 13 ತಿಂಗಳಿಂದ ಈ ಸರ್ಕಾರ ತೊಂಬರಾಟ ಏನಾಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಇವತ್ತು ಬರಗಾಲ ಬಂದಿದೆ. ಇವತ್ತು ಕುಡಿಯೋ ನೀರಿಗೆ ಹಾಹಾಕಾರ. ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲರೂ ಕುಡಿಯಲಿಕ್ಕೆ ನೀರಿಲ್ಲ ಅಂತ ಇದ್ದಾರ. ಈ ಸರ್ಕಾರವನ್ನು ಶಾಪ ಆಗ್ತಾ ಇದ್ರ. ಕಾಂಗ್ರೆಸ್ ಸರ್ಕಾರ ಇವತ್ತು ಬರುತ್ತೇನೋ ಅವತ್ತೆಲ್ಲವರಿಗೆ ರಾಜ್ಯದಲ್ಲಿ ಬರಗಾಲ ಬರುತ್ತೆ, ಶಾಪ ಆಗ್ತಾ ಇದೆ. ಇವತ್ತು ಪಾಪ ಕಾಂಗ್ರೆಸ್ ಅವ್ರ ಅಧಿಕಾರಕ್ಕೆ ಬಂದ್ರೆ ಸಾಕು, ಇವತ್ತು ಬರಗಾಲ ಬಿಟ್ಟರೆ ಬೇರೆ ಏನಿಲ್ಲ. ಬೆಂಗಳೂರಲ್ಲಿ ನೀರಿಲ್ಲ, ಕುಡಿಯಲಿಕ್ಕೆ ನೀರಿಲ್ಲ. ಬೀದರ್ನಲ್ಲಿ ಕುಡಿಯಲಿಕ್ಕೆ ನೀರಿಲ್ಲ. ಚಾಮರಾಜನಗರ ಜಿಲ್ಲೆಯಲ್ಲಿ ಕುಡಿಯಲಿಕ್ಕೆ ನೀರಿಲ್ಲ. ಇವತ್ತು ಬಳ್ಳಾರಿ ಜಿಲ್ಲೆಗಳ ಮುಂದಕ್ಕೆ ಬಹುಶಃ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಂತ ಟೈಮಲ್ಲಿ ಈ ಭಾಗದಲ್ಲಿ ಸಮಾನಾಂತರ ಜಲಾಶಯ ಆಗಬೇಕು. ಸುಮಾರಾಗಿ 130 ಟಿಎಂಸಿ ನೀರು ನಿಲ್ಲಿಸಿದ್ವಿ, ಅದು 80 ಟಿಎಂಸಿ ಮಾತ್ರ ಆಗಿದವ. ಇನ್ನು 40 ಟಿಎಂಸಿ ನೀರು ಉಳಿಸ್ಬೇಕಂತೇಳಿ ನವಲಿ ಹತ್ರ ಸಮಾನಾಂತರ ಜಲಾಶಯ ಆಗಬೇಕು. ಈ ಭಾಗದಲ್ಲಿ ಜನರಿಗೆ 2 ಬೆಳೆಗೆ ನೀರು ಸಿಗಬೇಕು ಅನ್ನೋ ಕಾರಣದಿಂದ 1000 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿದ್ವಿ. ಆ 1000 ಕೋಟಿ ರೂಪಾಯಿ ಎಲ್ಲ ಗೊತ್ತಿಲ್ಲ. ಇವತ್ತು ಆ ಕೆಲಸಗಳು ಇವತ್ತು ಕೂಡ ನಡೀತಾ ಇಲ್ಲ. ಅಂದ್ರೆ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಆಹಾರ ಇದೆ, ಇವತ್ತು ನೀರಿನ ಆಹಾರ ಇದೆ. ಇವತ್ತು ಸಾಕಷ್ಟು ಮಂದಿ ಗುಳೆ ಹೋಗ್ತಾ ಇದ್ದಾರೆ. ಇವತ್ತು ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ನಮ್ಮ ಕಲಬುರಗಿ, ಕೊಪ್ಪಳ, ಮೈಸೂರು, ಬೀದರ್, ಗುಲ್ಬರ್ಗದಿಂದ ಇವತ್ತು ಬರಗಾಲ ಸಲುವಾಗಿ ಬೇರೆ ಬೇರೆ ಗೋವಾಗೆ ಹೋಗ್ತಾ ಇದಾರ, ಇವತ್ತು ಹೈದರಾಬಾದ್ ಹೋಗ್ತಾ ಇದಾರ, ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದಾರೆ, ಇವತ್ತು ಗೂಳೆ ಹೋಗ್ತಾ ಇದಾರ. ಮೊನ್ನೆ ತಾವು ನೋಡಬೇಕಾಯ್ತು, ಒಬ್ಬ ತಾಯಿ ಟ್ಯಾಕ್ಸ್ ಅಲ್ಲಿ ರಾತ್ರಿ ಸಮಯದಲ್ಲಿ ತಾವು ನಿಲ್ಲಬೇಕು. ರಾತ್ರಿ ಸಮಯದಲ್ಲಿ ಕ್ರೂಸರ್ ಹೋಗ್ತಾವ. ಒಂದೊಂದು ಕ್ರೂಸರ್ದಲ್ಲಿ 30-40 ಜನ ಕೊಡಪಾನೆಲ್ಲ ಕ್ರೂಸರ್ ಮೇಲೆ ತುಂಬಿ ಬಿಟ್ಟಿರ್ತಾರ. ಒಂದೊಂದು ಗಾಡಿಯಲ್ಲಿ 30 ಮಂದಿ ಪ್ರಯಾಣ ಮಾಡ್ತಿರ್ತಾರ. ಆ ಕಲಬುರಗಿ ತಾಯಿ ಮೊನ್ನೆ ಹೋಗುವಂತ ಟೈಮಲ್ಲಿ ಅವ್ರು ಸುಮಾರಾಗಿ 30 ಜನರನ್ನು ಕ್ರೂಸರ್ದಲ್ಲಿ ಇದ್ರು. ಆಕ್ಸಿಡೆಂಟ್ ಆದ್ರೆ ಸುಮಾರು 7-8 ಮಂದಿ ತೀರ್ಕೊಂಡು. ಪರಿಸ್ಥಿತಿ ಯಾವುದು ಚೆನ್ನಾಗಿಲ್ಲ. ಇವತ್ತು ಕುಡಿಯಲಿಕ್ಕೆ ನೀರಿಲ್ಲ. ಬರಗಾಲ ಸಲುವಾಗಿ ಇವತ್ತು ಸರ್ಕಾರ ಪರಿಹಾರ ಕೊಡ್ತಾ ಇಲ್ಲ. ಇವತ್ತು
ಇವತ್ತಾದಂತ ಘಟನೆ ನೋಡಿ, ನಿನ್ನೆ ಆದಂತ ಘಟನೆ. ಹೇಮಲತ ನಾಯಕರು ಹೇಳ್ತಾ ಇದ್ದಾರೆ, ಶ್ರೀರಾಮನವರೇ ನಿನ್ನೆ ನಡೆದಂತ ಹಾವೇರಿಯಲ್ಲಿ ರೈತರು ರೊಚ್ಚಿಗೆದ್ದು ಸುಮಾರು 20,000 ರೂಪಾಯಿ ಒಂದು ಟನ್ನಿಗೆ ಮಿರ್ಚಿಗಿತ್ತು, ಅದು 12,000 ರೂಪಾಯಿ ಆಗಿದೆ. ರೈತರೆಲ್ಲ 8,000 ರೂಪಾಯಿ ಕುಸಿದಿದೆ. ಒಂದು ಕ್ವಿಂಟಾಲ್ಗೆ 8,000 ರೂಪಾಯಿ ಕುಸಿದಿದೆ ಅಂತ ರೈತರು ಏನ್ ಮಾಡ್ತಾರೆ? ಇವತ್ತು ನಿನ್ನೆನು ಅವ್ರ ರೈತರೆಲ್ಲ ನುಗ್ಗಿ ಅವ್ರ ವಾಹನಗಳಿಗೆ ಅಲ್ಲಿ ದೊಡ್ಡ ಗಲಭೆ ಆಗಂತ ಆಯ್ತು. ಇವತ್ತು ಈ ಸರ್ಕಾರ ಕೇಳ್ತೀನಿ, ದೇಶದ ಪ್ರಧಾನಮಂತ್ರಿಗಳಿಂದ ನರೇಂದ್ರ ಮೋದಿಜಿಯವರು ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಪ್ರತಿ ಎಕರೆಗೆ ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿ, ರಾಜ್ಯ ಸರ್ಕಾರದಿಂದ 4,000 ರೂಪಾಯಿ ಕೊಡಬೇಕಾಯ್ತು. ಕೇಂದ್ರ ಸರ್ಕಾರ 6,000 ರೂಪಾಯಿ ಕೊಡ್ತಾ ಇದೆ, ರಾಜ್ಯ ಸರ್ಕಾರ ಇವತ್ತು ವಿಮಾ ವೆಚ್ಚ ವೇಸಿ ಇವತ್ತು 4,000 ರೂಪಾಯಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಇವತ್ತು ಕೊಡ್ತಾ ಇಲ್ಲ. ಅದು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ 6,000 ರೂಪಾಯಿ ಬಂದಿದೆ ಅಂತ ಕೈ ಎತ್ತಿ 6,000 ರೂಪಾಯಿ ಬಂದಿದೆ ಅಂತ ನೋಡಿದ್ರೆ ಇಷ್ಟು ಮಂದಿ 6,000 ರೂಪಾಯಿ ಬಂದಿದೆ ಕಿಸಾನ್ ಸನ್ಮಾನ್ ಯೋಜನೆ. ರಾಜ್ಯ ಸರ್ಕಾರ ಯಾಕೆ ಕೊಟ್ಟಿಲ್ಲ? ಆರ್ಥಿಕ ಪರಿಸ್ಥಿತಿ ದಿವಾಳಿತವಿದೆ. ಆರ್ಥಿಕ ಪರಿಸ್ಥಿತಿ ಎಷ್ಟು ದಿವಾಳಿತವಿದೆ? ದೇಹಿ ಎಂದರೆ ಇವತ್ತು ಭಿಕ್ಷಾ ಬೇಡ್ತಾ ಇದ್ದಾರೆ, ದೇಹಿ ಎಂದರೆ ಭಿಕ್ಷಾ ಬೇಡ್ತಾ ಇದ್ದಾರೆ. ಇದ್ದಿದ್ದ ಹಣ ಎಲ್ಲ ಹೆಂಗ್ ಬೇಕಾದ್ರೆ ಬಿಟ್ಟ ಬಾಕಿಗಳಿಗೆ ಇವತ್ತು ಉಪಯೋಗಿಸ್ಬಿಟ್ಟು ಆರ್ಥಿಕ ಪರಿಸ್ಥಿತಿ ಮೇಲೆ ಅವ್ರು ಹಿಡಿತಾ ಇಲ್ಲ, ಖಜಾನೆ ಖಾಲಿ ಮಾಡಿಕೊಂಡಾರ. ಈ ಖಾಲಿ ಮಾಡಿಕೊಂಡು ಇವತ್ತು ಏನ್ ಮಾಡ್ಬೇಕಂತ ದಿಕ್ಕೋಚರಾದಂತೆ ಇವತ್ತು ಪುನಃ ಕೇಂದ್ರ ಸರ್ಕಾರಕ್ಕೆ ಹೋಗಿ ದೇಹಿ ಅಂದರೆ ಭಿಕ್ಷಾ ಬೇಡ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರಕ್ಕೆ ಯೋಜನೆಗಳು ನಿಲ್ಲಿಸ್ಬಿಟ್ಟಿದಾರ, ಮತ್ತೆ ಹಣವನ್ನು ಕೊಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದ್ದಾರ. ಅದಕ್ಕೋಸ್ಕರವಾಗಿ ಸುಮಾರಿಗೆ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಒಂದು ಯೋಚನೆ ಮಾಡಿ, ಇಲ್ಲಿ ಕುಂತಂತವ್ರು ಶ್ರೀರಾಮನವರು ಏನು ತಪ್ಪು ಮಾಡಿದ್ರು? ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ರಾಮನವರು 6 ಬಾರಿ ML ಆಗಿ, 1 ಬಾರಿ MP ಆಗಿ, 4 ಬಾರಿ ಮಂತ್ರಿ ಆಗಿದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದನೇ ಆಗಿದ್ದೀನಲ್ಲ. ನಾನೇನು ತಪ್ಪು ಮಾಡಿಲ್ಲ, ಜೀವನದಲ್ಲಿ ಮುಂದೆ ತಪ್ಪು ಮಾಡೋಕೆ ಹೋಗಲ್ಲ. ತಪ್ಪು ಮಾಡಿದ್ರೆ ನನ್ನ ಜೀವ ಕೂಡ ಇರಲ್ಲ ಅಂತ ಮಾತನ್ನು ಹೇಳಬೇಕಾಗುತ್ತೆ. ಒಬ್ಬ ಮನುಷ್ಯ ಒಂದು ಸಲ MP ಆಗಬೇಕು, ಒಂದ್ಸಲ ML ಆಗ್ಬೇಕಂದ್ರೆ ಅವ್ನು ಎಷ್ಟು ಕಷ್ಟಪಡಬೇಕು, ಇನ್ನೊಂದ್ಸಲ ಆಗ್ಬೇಕಂದ್ರೆ ಎಷ್ಟು ಕಷ್ಟಪಡಬೇಕು. 30 ವರ್ಷದಿಂದ ರಾಜಕಾರಣವನ್ನು ಮಾಡಿಕೊಂಡು ಇವತ್ತು ಈ ಸಮುದಾಯ ಸಲುವಾಗಿ ನನ್ನ ಜೀವನನೇ ಅರ್ಪಣೆ ಮಾಡಿದ್ದೀನಿ. ಈ ಸಮುದಾಯ ಸಲುವಾಗಿ ಒಂದು ಮೊಹಮ್ಮತಿ ಇತರಿಗೆ ಬೆಳಕು ಕೊಡ್ತಾ 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 ಮೊಹಮ್ಮತಿಯಿಂದ ಸುಟ್ಟೋಗಿದ್ರು. ನನ್ನ ಜೀವನ ಸುಟ್ಟೋದ್ರಿಂದ ಈ ಸಮುದಾಯ ನಾವು ಏನು ತಪ್ಪು ಮಾಡಿದ್ವಿ? ನಮ್ಮ ಜನರೇ ನನ್ನ ಹಿಡ್ಕೊಂಡಿದ್ರು, ಇನ್ಯಾರು ಹಿಡ್ಕೊಳ್ತಾರೆ? ನನ್ನ ಜನಾಂಗದವರು ನಮ್ಮನ್ನು ಬೆಳೆಸಿದಂತವ್ರು, ಜಾತ್ಯತೀತವಾಗಿ ಬೆಳೆಸಿದ ತಾವೇ ಹಿಡ್ಕೊಂಡಿಲ್ಲ ಅಂದ್ರೆ ನಾನು ಏನ್ ಮಾಡಕ್ಕಾಗುತ್ತೆ? ಅವರು ರಾಮನವರು ಇವತ್ತು ಇಡೀ ರಾಷ್ಟ್ರದಲ್ಲಿ ಒಬ್ಬ ಎಲ್ಲರ ಆಶ್ರಮದಿಂದ ಒಂದೊಂದು ಬೆವರು, ಈ ಬಳ್ಳಾರಿ ಜಿಲ್ಲೆ ಅಖಂಡ ಜಿಲ್ಲೆಯ ಜನರ ಬೆವರು ಒಂದೊಂದು ಹಣೆ ನಿಮ್ಮ ಆಶೀರ್ವಾದ ತರ ನನ್ನ ಮೇಲಿದೆ, ನನ್ನ ಮೇಲಿದೆ. ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಇವತ್ತು ಇಡೀ ರಾಷ್ಟ್ರದಲ್ಲಿ ರಾಮನವರ ಅಂದ ತಕ್ಷಣ, ಇವತ್ತು ರಾಮನವರು ಸೋತಾರ ಅಂದ ತಕ್ಷಣ ಯಾರು ಜೀವನ ಮಾಡೋದಕ್ಕೆ ಆಗ್ತಾರೆ, ಯಾರು ಎಲ್ಲರಿಗೂ ನೋವು ಕೊಡುವಂತ ವ್ಯಕ್ತಿಗಳು. ಇವತ್ತು ಇಂಥ ಸಂದರ್ಭದಲ್ಲಿ ನಾನು ಈ ಸಮುದಾಯಕ್ಕೆ ಏನು ಮಾಡಿಲ್ಲ, ಎಲ್ಲವನ್ನು ಮಾಡಿದ್ದೀನಿ, ಎಲ್ಲವನ್ನು ಕೂಡ ಮಾಡ್ತೀನಿ. ಮೊನ್ನೆ ನೋಡಿದ್ರೆ ಈ ಸರ್ಕಾರಕ್ಕೆ ಸಂಖ್ಯೆ ಎಷ್ಟು? 136 ಮಂದಿ MLAಗಳು ಇರ್ತೀವಿ. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಹೂನಡಗಿ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ, ಹಗರಿಬೊಮ್ಮನಹಳ್ಳಿ ಕ್ಷೇತ್ರ JDS ಬಿಟ್ರೆ 6 ಕಾಂಗ್ರೆಸ್ ಪಾರ್ಟಿ. ಈ ಕಾಂಗ್ರೆಸ್ ಪಾರ್ಟಿ ಗೆದ್ದ ನಂತರ ಏನ್ ಮಾಡಕ್ ಆಗ್ತಾ ಇಲ್ಲ, ಅವ್ರು ಏನು ಮಾಡಕ್ ಆಗ್ತಾ ಇಲ್ಲ. ಏನೋ ಒಂದು ಮಾಡಿ ಬಿಜೆಪಿ ಮೇಲೆ, ಮೋದಿ ಮೇಲೆ ಆಪಾದನೆ ಮಾಡಬೇಕು, ಬಿಜೆಪಿಗೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಏನೇನೋ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಆದ್ರೆ ಈ ದೇಶದ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ಕನ್ನಡ ಪ್ರಭು ಆಶೀರ್ವಾದ ಇದೆ ಅಂತ ಮಾತಾಡಿ. ಯಾಕಂದ್ರೆ ಇವತ್ತು ಶ್ರೀರಾಮಚಂದ್ರ ಪ್ರಭು ಆಶೀರ್ವಾದ ಸನ್ಮಾನ್ಯ ಮೋದಿಜಿ ಅವರು ಇರೋ ಕಾರಣ, ಇವತ್ತು ಸನ್ಮಾನ್ಯ ಯಡಿಯೂರಪ್ಪ ಅವರು ಇರೋ ಕಾರಣ ನೀವು ನೋಡ್ತಾ ಇದ್ದಿಲ್ಲ ಏನೇನು ಆಗ್ತಾ ಇದೆ ರಾಜ್ಯದಲ್ಲಿ ಗೊಂದಲಗಳು. ಇವತ್ತು ಮೊನ್ನೆ ವಿಧಾನ ಪರಿಷತ್ತಿನಲ್ಲಿ ಒಬ್ಬ ರಾಜ್ಯಸಭಾದ ಸದಸ್ಯನ ಬಳ್ಳಾರಿಯವರು ಆಯ್ಕೆಯಾದರು. ನಾಸೀರ್ ಹುಸೇನ್ ಅನ್ನಂತ ವ್ಯಕ್ತಿ ಬಳ್ಳಾರಿಯಿಂದ ರಾಜ್ಯಸಭೆಗೆ ಆಯ್ಕೆಯಾದರು. ಆ ಆಯ್ಕೆಯಾದಂತ ವಿಚಾರದಲ್ಲಿ 6 ಕೋಟಿಯ ಶಕ್ತಿ ಸೌಧ, ಆ ಶಕ್ತಿ ಸೌಧದಲ್ಲಿ ಪಾಕಿಸ್ತಾನಿಗೆ ಜಿಂದಾಬಾದ್ ಅಂತೇಳಿ ಕೂಗ್ತಾರ, ಪಾಕಿಸ್ತಾನಿಗೆ ಜಿಂದಾಬಾದ್ ಕೂಗ್ತಾರ.
ಇದು ನಮ್ಮ ಸಂಸ್ಕೃತಿನ, ಇದು ನಮ್ಮ ದೇಶನ. ನಮ್ಮ ರಾಜ್ಯದಲ್ಲಿ ತಂದು ನಮ್ಮ ದೇಶದಲ್ಲಿ ತಂದ ಜನರು ನೀರನ್ನು ಇಲ್ಲೇ ಕೊಡು, ಇಲ್ಲೇ ಊಟ ಮಾಡಿ, ಇಲ್ಲಿ ಗಾಳಿಯನ್ನು ಶ್ವಾಸಿ, ಇವತ್ತು ಎಲ್ಲವನ್ನು ಇಲ್ಲೇ ಮಾಡಿಕೊಂಡು ಬೇರೆ ದೇಶದ ಘೋಷಣೆ ಕೂಗ್ತಾರಲ್ಲ, ಇವೆಲ್ಲ ನಮ್ಮ ಮಾನ ಮರ್ಯಾದೆ ಇದೆ ನನ್ನ ಖಂಡಿತವಾಗಿ ಇವರೆಲ್ಲರೂ ಯಾಕಂದ್ರೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತೇಳಿ 6 ಕೋಟಿ ಜನರ ಶಕ್ತಿಸೋದಾದಂತ ಅಲ್ಲಿ ಹೋಗಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತೀರಿ, ಇಲ್ಲಿ ಊಟ ಮಾಡ್ತೀರಿ, ಇಲ್ಲಿ ಗಾಳಿ ತಗೊಂತೀರಿ, ಇಲ್ಲಿ ಎಲ್ಲ ಸವಲತ್ತುಗಳನ್ನು ಪಡ್ಕೊಂತೀರಿ. ಇವತ್ತು ಪಾಕಿಸ್ತಾನಕ್ಕೆ ನೀವು ಏನು ಜಿಂದಾಬಾದ್ ಅಂದ್ರೆ ಭಾರತದಲ್ಲಿದ್ದು ವಿಧಾನಸಭೆಯಲ್ಲಿ ಏನು ಕೂಗ್ತಾ ಇದ್ರು, ಪಾಕಿಸ್ತಾನ ಅಂತ ರಾಷ್ಟ್ರ ಅಲ್ಲಿದ್ದಂತ ಜನರು ಎಂತ ಪ್ರಧಾನಮಂತ್ರಿಗಳು ಬೇಕಾದ್ರೆ ಭಾರತದಲ್ಲಿದ್ದಂತ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿಜಿಯವರು ಪಾಕಿಸ್ತಾನದ ಪ್ರಧಾನಮಂತ್ರಿ ಇರಬೇಕು ಅನ್ನಂತ ಜನರು ಕೂಗಲು ಕೂಗ್ತಾ ಇದ್ದಾರೆ. ಇಡೀ ವಿಶ್ವ ಇದು ಭಾರತ, ಅಮೆರಿಕ ಇವತ್ತು ರಕ್ಷಣಾ ವ್ಯವಸ್ಥೆ ತಗೊಳ್ರಿ, ಹಣಕಾಸಿನ ವ್ಯವಸ್ಥೆ ತಗೊಳ್ರಿ, ಈ ಭಾರತದಲ್ಲಿದ್ದಂತ ಒಗ್ಗಟ್ಟಿನ ಪ್ರದರ್ಶನ ತಗೊಳ್ರಿ, ಎಲ್ಲವನ್ನು ನೋಡಿದ್ರೆ ಮುಂಬರುವಂತಹ ದಿನಗಳಲ್ಲಿ ಅಮೆರಿಕನನ್ನು ಮೀರಿಸಿ ಭಾರತ ನಂಬರ್ 1 ಆಗ್ತಾ ಇದೆ. ನೋಡಿ, ಒಂದು ಕಡೆ ವಿಧಾನಸಭೆಯಲ್ಲಿ ಹೋಗಿ ಪಾಕಿಸ್ತಾನಿಗೆ ಜಿಂದಾಬಾದ್ ಅಂತಾನ, ಯಾರೋ ಒಬ್ಬರು ಮಂತ್ರಿ ಹೇಳ್ತಾನ, ಸ್ಪೀಕರ್ ಯಾರು UT ಖಾದರ್ ಅನ್ನೋರು ಸ್ಪೀಕರ್ ಆಗಿದ್ದಾರೆ, ಮಂಗಳೂರಿನ UT ಖಾದರ್ ಅವರು. ಆ UT ಖಾದರ್ ಅನ್ನೋ ಸ್ಪೀಕರ್ ಆದಂತ ಟೈಮಲ್ಲಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಪಕ್ಷಾತೀತವಾಗಿ ಯಾರ ಚೇರಲ್ಲಿ ಕೂರ್ತಾರೋ ಅವರೆಲ್ಲರೂ ಗೌರವಿಸಬೇಕು ಅಂತ ಸಂವಿಧಾನದಲ್ಲಿ ಬರಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಜಮೀರ್ ಅಹಮದ್ ಅವರು ಹೈದರಾಬಾದ್ ಹೋಗಿ ಅಲ್ಲಿರುವ ಚುನಾವಣೆ ತೆಲಂಗಾಣದಲ್ಲಿ ಅವರ ಮತಗಳನ್ನು ಒಲಿಸಬೇಕು ಅಂತ ಕಾರಣದಿಂದ ಅವ್ರು ಏನ್ ಹೇಳಿಕೆ ಕೊಡ್ತಾರೆ ಅಂದ್ರೆ, ನಮ್ಮ ಸ್ಪೀಕರ್ ಆದಂತ UT ಖಾದರ್ ಅವರು ಮುಸಲ್ಮಾನರಾಗಿರೋ ಕಾರಣ ಎಲ್ಲರೂ ಬಂದು ಅವ್ರಿಗೆ ನಮಸ್ಕಾರ. ಇದೇ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಅವ್ರನ್ನ ಪ್ರದರ್ಶನದಲ್ಲಿ ಉಲ್ಲೇಖನೆ ಮಾಡ್ತಾನ. ಬ್ರದರ್ಸ್ ಜೊತೆಲಿ ನಮ್ಮ ಸ್ನೇಹಿತರು ಅವ್ರ ಅಮಾಯಕರು ಅಂತ ಉಲ್ಲೇಖನೆ ಮಾಡ್ತಾರೆ. ಇಷ್ಟೊಂದು ಪ್ರಚೋದನೆ ಕೊಟ್ಟಿದ್ದಕ್ಕೋಸ್ಕರವಾಗಿ ಮೊನ್ನೆ ರಾಮೇಶ್ವರ ಹೋಟೆಲ್ನಲ್ಲಿ ಸ್ಫೋಟ ಆಗುತ್ತೆ, ಬಾಂಬ್ ಸ್ಫೋಟ ಆಗುತ್ತೆ. ನನಗೆ ಕೇಳಿದ್ರು, ಇವತ್ತು ರಾಮೇಶ್ವರ ಹೋಟೆಲ್ನಲ್ಲಿ ಬಾಂಬ್ ಸ್ಫೋಟ ಅಲ್ಲ, ಇದೇ ರೀತಿ ಬ್ರದರ್ಸ್ ಅಂದ್ರಿ, ಇದೇ ರೀತಿ ಸ್ನೇಹಿತರಂದ್ರಿ, ಅಮಾಯಕರಂದ್ರಿ, ವಿಧಾನಸಭೆಯಲ್ಲಿ ಒಂದು ದಿನ ಬಾಂಬ್ ಸ್ಫೋಟ ಆಗುತ್ತೆ ಅನ್ನಂತ ಮಾತು ನಾನು ಪತ್ರಿಕೆಯಲ್ಲಿ ಕೇಳಿಕೊಟ್ಟೆ. ಯಾಕೆ ಇಷ್ಟೊಂದು ವಲಯಕ್ಕೆ ಮಾಡಬೇಕು? ನಮ್ಮ ಬಳ್ಳಾರಿ ಎಷ್ಟು ಶಾಂತಿಯುತವಾದಂತಹ ಊರು. ಇವತ್ತು ನಾವೆಲ್ಲರೂ ಟೆರರಿಸ್ಟ್ಗಳು ಎಲ್ಲಿರ್ತಾರೆ ಅಂದ್ರೆ ನಾವು ಆ ಕಡೆ ಪಟ್ಕಲ್, ಸೂರತ್ಕಲ್ಲು, ಮಂಗಳೂರು ಭಾಗದಲ್ಲಿ ನೋಡ್ತಿದ್ವಿ. ಆದ್ರೆ ಇದು ಬಳ್ಳಾರಿಯಲ್ಲಿ ಇಡೀ ದೇಶದಲ್ಲಿ ಯಾವ್ದನ್ನ ಟಿವಿ ಹಚ್ಚಲಿ, NDTV ಹಚ್ಚಲಿ, ಟೈಮ್ಸ್ ಆಫ್ ಇಂಡಿಯಾ ಹಚ್ಚಲಿ, ಮತ್ತೆ ಎಲ್ಲ ಚಾನೆಲ್ಗಳಲ್ಲಿ ಬಳ್ಳಾರಿ. ಈ ಬಳ್ಳಾರಿ ಪ್ರದೇಶದಲ್ಲಿ ಶಾಂತಿಯುತವಾದಂತಹ ಊರಿನಲ್ಲಿ ಎಲ್ಲ ಟೆರರಿಸ್ಟ್ಗಳು ತುಂಬಿಕೊಂಡ್ಬಿಟ್ಟಾರೆ. ಎಲ್ಲಿ ನೋಡಿದ್ರೆ ಮನೆಗೆ ಟೆರರಿಸ್ಟು ಮತ್ತೆ ನಮ್ಮ ಜೊತೆಗಾರ ಓಡಾಡ್ತಿರ್ತಾರ. ಅವ್ರು ಯಾರಂದ್ರೆ ಗೊತ್ತಾಗಲ್ಲ, ಯಾರು ಏನು ಯಾವ ಸಮಯಕ್ಕೆ ಏನ್ ಮಾಡ್ತಾರೆ ಗೊತ್ತೇ ಇಲ್ಲ. ಈ ಜನರು ಪಟ್ಕಲಲ್ಲಿ ಮಾಡ್ತು. ನಾನು ಮೊನ್ನೆ ಬಳ್ಳಾರಿಯಲ್ಲಿ ಬೆಂಗಳೂರಲ್ಲಿ ಒಬ್ಬರು ಸಿಕ್ಕಿದ್ರು, ಹೇಳ್ತಾ ಇದ್ರು, ಶ್ರೀರಾಮುಲು ನಾವು ಇದಕ್ಕೆ ಮುಂಚೆ ಪಟ್ಕಲದಲ್ಲಿ ಟೆರರಿಸ್ಟಿದಾರ, ಸೂರತ್ಕಲ್ನಲ್ಲಿ ಟೆರರಿಸ್ಟಿದಾರ ಅಂತ ಹೇಳ್ತಾ ಇದ್ವಿ. ಇಲ್ಲಿ ಬಳ್ಳಾರಿಯಲ್ಲಿ ಎಲ್ಲ ಕಡೆ ಟೆರರಿಸ್ಟ್ಗಳು ತುಂಬ ಯಾರಂದ್ರೆ ಬೆಂಗಳೂರಲ್ಲಿ ಮಾತಾಡ್ತಾರೆ. ಪರಿಸ್ಥಿತಿ ನೋಡಿ ಏನು ಬಂದಿದೆ ಅಂತ. ಈ ರೀತಿ ಪ್ರಚೋದನೆ, ಈ ರೀತಿ ವಲಯಕ್ಕೆ ಮಾಡುವಂತ ಕೆಲಸ ಯಾರು ಆಗಬಾರದು. ಮೋದಿಜಿಯವರು ಹೇಳಿದ್ರು, ಯಾವ ರೀತಿ ಹೇಳಿದ್ರು, ಆಫ್ಘಾನಿಸ್ತಾನ, ಪಾಕಿಸ್ತಾನ, ಅದೇ ರೀತಿ ಬಾಂಗ್ಲಾದೇಶ, ಈ ಚೀನಾ ಎಲ್ಲ ದೇಶಗಳು ಒಂದೇ ವಾಣಿ ಕೊಟ್ಟು ನಮ್ಮ ದೇಶದಲ್ಲಿ ಯಾರೋ ಒಬ್ಬರು ಸುಳಿ ಅಂತ ಕೆಲಸ ಮಾಡಿದ್ರೆ ಟೆರರಿಸ್ಟ್ಗಳು ಅವರು ಗುಂಡಾಕಿ ಕೊಲ್ಲಬೇಕನ್ನಂತ ಆದೇಶವನ್ನು ಈ ದೇಶದ ಪ್ರಧಾನಮಂತ್ರಿ. ನಮ್ಮ ಬಳ್ಳಾರಿಯಲ್ಲಿರುವ ಮುಂದಿನ ದಿನಗಳಲ್ಲಿ ಇಂಥವ್ರಿಗೆ ಅವಕಾಶವನ್ನು ಮಾಡಿಕೊಳ್ಳಾದಂತೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಇವತ್ತು ರಾಮೇಶ್ವರ ಹೋಟೆಲ್ ಸ್ಫೋಟದಲ್ಲಿ ಯಾವ ವ್ಯಕ್ತಿ ಅವನಲ್ಲಿ ಸ್ಫೋಟ ಮಾಡಿ ಬಳ್ಳಾರಿ ಕೂಡ ಬಂದಿದ್ದಾರೆ ಅಂತೇಳಿ ಅವತ್ತು NIA ಇವತ್ತು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರ. 3 ಸಾರಿ ಬಳ್ಳಾರಿ ಬಂದೋಗಿದಂತೆ. ನಾನು ವಿನಂತಿಸಿ ಮುಂಬರುವಂತ ದಿನಗಳಲ್ಲಿ ಅಂತ ವ್ಯಕ್ತಿಗೆ ಇಡಿಸ್ಕೊಟ್ರೆ
10 ಲಕ್ಷ ರೂಪಾಯಿ ಬಹುಮಾನ ಸರ್ಕಾರನೇ ಘೋಷಣೆ ಮಾಡಿದ ಕಾರಣ ಅಂತ ವ್ಯಕ್ತಿ ಯಾರು ಕಂಡ ಕೂಡ ಅವರು ತಮಗೆ ಪೊಲೀಸರಿಗೆ ಒಂದು ಸಂದೇಶವ ಪೊಲೀಸರಿಗೆ ಅದು ಮುಡಿಸುವಂತ ಕೆಲಸ ಆಗಬೇಕು ಅಂದ್ರೆ ತಮ್ಮೆಲ್ಲರೂ ಒತ್ತಾಯವನ್ನು ಮಾಡ್ತೀವಿ. ಇವತ್ತು ಈ ಪರಿಸ್ಥಿತಿ ಬಂದಂತ ಟೈಮಲ್ಲಿ ಇವತ್ತು ಶ್ರೀರಾಮನಂತ ವ್ಯಕ್ತಿ ಇಡೀ ರಾಜ್ಯದಲ್ಲಿ ನನಗೆ ಅವಕಾಶ ಸಿಕ್ಕಂತ ಟೈಮಲ್ಲಿ ಮೀಸಲಾತಿ ಮಾಡಬೇಕಂದ್ರೆ ಎಷ್ಟು ಕಷ್ಟ ಯೋಚನೆ ಮಾಡಿ. ಇವತ್ತು ಎಷ್ಟು ಮಂದಿ ಸಿಟ್ಟಾಗಿ ರಾಮನವರೇನಪ್ಪ ಈ ಸಮುದಾಯ ಸಲುವಾಗಿ ಏನು 3% ಮಾಡಬೇಕಂದ್ರೆ ಎಷ್ಟು ಕಷ್ಟ ನೋಡಿ. 1954ರಲ್ಲಿ ಅವತ್ತು ಏನು 3% ಇತ್ತು, 2023ರಲ್ಲಿ ಕೂಡ ಅಷ್ಟೇ ಪರ್ಸೆಂಟೇಜ್ ಮೀಸಲಾತಿತ್ತು. ಪರಿಶಿಷ್ಟ ಜಾತಿಗಳಿಗೆ 15% ಮೀಸಲಾತಿತ್ತು. 2011 ಜನಸಂಖ್ಯೆ ನಮಗಿರೋದು 46 ಲಕ್ಷ 47 ಲಕ್ಷ. ಈಗ ಸೆನ್ಸಸ್ ನಮಗೆ ಬಂದಿಲ್ಲ. ಇವತ್ತಿನ ಸೆನ್ಸಸ್ ನೋಡಿದ್ರೆ ನಮಗೆ ಜಾಸ್ತಿ ಆಗುತ್ತೆ. ಆದ್ರೂ ಕೂಡ ನಮಗೆ 3% ಮೀಸಲಾತಿತ್ತು. ಅದನ್ನು 4% ಮಾಡಿ ಎಸ್ಸಿ ಜನಾಂಗವ್ರಿಗೆ 2% ಮಾಡಿ 17% ಜಾಸ್ತಿ ಮಾಡ್ಬೇಕಂದ್ರೆ ಯಾರ ಕೈಯಲ್ಲಿ ಸಾಧ್ಯ ಮಾಡಕ್ಕಾಗಿಲ್ಲ. ಆದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು, ಬೊಮ್ಮಾಯಿಯವರು, ನಾನು ಸೇರಿ ಇವತ್ತು ಸಮುದಾಯಕ್ಕೆ 7% ಮೀಸಲಾತಿ ಮಾಡಬೇಕು. ನಾನು ಏನು ತಪ್ಪು ಮಾಡಿಲ್ಲ. ಈ ಸಮುದಾಯ ಸಲುವಾಗಿ ನಾನು ದುಡಿತಾ ಇದ್ದೀನಿ. ಈ ಸಮುದಾಯ ಸಲುವಾಗಿ ಈ ಸಮುದಾಯದ ಒಗ್ಗಟ್ಟು ಮಾಡುವ ಸಲುವಾಗಿ ಪ್ರಯತ್ನ ಮಾಡ್ತಿದ್ದೀನಿ. ಅನೇಕ ಯೋಜನೆಗಳನ್ನು ಕೊಟ್ಟಿದ್ದೆ. ಅದ್ರ ಬಗ್ಗೆ ಹೇಳ್ಕೊಂಡ್ರೆ ಸಭೆ ಸಾಲ. ಮತ್ತೆ ಪುನಃ ನಾವು ಸಾಯಂಕಾಲ ಹಾಸ್ಪಿಟಲ್ ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ ವಿಜಯನಗರ ಜಿಲ್ಲೆಯಲ್ಲಿ. ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಎಸ್ಸಿ ಸಮುದಾಯ ಇವತ್ತು ನೀವು ಮನಸ್ಸು ಮಾಡಿದ್ರೆ ನಮ್ಮ ಅಭ್ಯರ್ಥಿಗಳು ಯಾರೇ ಆಗಲಿ, ನಮ್ಮ ದೇವೇಂದ್ರಪ್ಪಣ್ಣರಾಗ್ಲಿ, ನಾನಾಗ್ಲಿ, ಯಾರೇ ಆದ್ರೆ ಪರವಾಗಿಲ್ಲ, ಪಾರ್ಟಿಯಲ್ಲಿ ಗೆಲ್ಲಿಸಂತ ಕೆಲಸ ತಾವು ಮಾಡಬೇಕಂದ್ರೆ ಕೈ ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಎಸ್ಸಿ ಸಮುದಾಯಗಳನ್ನು ಒಕ್ಕಲಿಗ ಕ್ಯಾಂಪಲ್ಲಿ, ಹಂಗಾಗಿ ಅವರು ಹಂಗಾಗಿ ತಾವೆಲ್ಲರೂ ಕೂಡ ವಿನಂತಿ ಮಾಡ್ಕೊಂತಿದ್ದೀನಿ. ಇಲ್ಲಿ ಕುಂತಂತವ್ರು ನೀವು ಮನಸ್ಸು ಮಾಡಿದ್ರೆ ಶಕ್ತಿ ಇದೆ ಇವತ್ತು. ಯಾಕಂದ್ರೆ ನಾಳೆ ನಾಡ್ದೊಳಗೆ ಟಿಕೆಟ್ ಫೈನಲೈಸೇಷನ್ ಆಗುತ್ತೆ, ಘೋಷಣೆ ಮಾಡ್ತಾರ. ಘೋಷಣೆ ಮಾಡಿದಂತ ಟೈಮಲ್ಲಿ ನಮಗೆ ಈಗ ಕೂಡೋಕ್ಕೋಸ್ಕರವಾಗಿ ಸಮಯ ಸಿಗಲ್ಲ. ಎಲ್ಲರನ್ನೂ ಕೂಡ ಓಡಬೇಕಾಗುತ್ತೆ. ದಯವಿಟ್ಟು ಏನೇ ಅಸಮಾಧಾನಗಳಿದ್ರು ಕೂಡ ನನ್ನಿಂದ ನಿಮಗೆ ಏನಾದ್ರು ನೋವಾಗಿದ್ರೆ, ಯಾರೋ ಒಬ್ಬರಿಂದ ನಮ್ಮ ವೇದಿಕೆಯಲ್ಲಿದ್ದಂತ ಜನರಿಂದ ಯಾರನ್ನ ಒಬ್ಬರಿಗೆ ನೋವಾಗಿದ್ರು ಕೂಡ ಯಾರು ಕೂಡ ಈ ವಸೂಲು ದಾಟಿದಂತ ಎಲ್ಲರೂ ಕೂಡ ಮರ್ತೋಗ್ಲಿ. ನಮ್ಮ ಕುಟುಂಬ ಅದು ಭಾರತೀಯ ಜನತಾ ಪಾರ್ಟಿ ಕುಟುಂಬ. ಈ ಗೆಲುವು ಭಾರತೀಯ ಜನತಾ ಪಾರ್ಟಿ ಗೆಲುವು ಅದು ವ್ಯಕ್ತಿ ಗೆಲುವಲ್ಲ, ಈ ದೇಶದ ಗೆಲುವು ನರೇಂದ್ರ ಮೋದಿಜಿ ಗೆಲುವಾಗುತ್ತೆ, ನರೇಂದ್ರ ಮೋದಿಜಿ ಗೆಲುವಾಗುತ್ತೆ. ಅದಕ್ಕೋಸ್ಕರವಾಗಿ ಈ ದೇಶದ ಸಲುವಾಗಿ ನಡೀತಿರುವಂತಹ ಈ ಮಹಾ ಸಂಗ್ರಾಮದಲ್ಲಿ, ಮಹಾಭಾರತ ಸಂಗ್ರಾಮದಲ್ಲಿ ಇವತ್ತು ಧರ್ಮನೇ ಗೆಲ್ಲಬೇಕು. ಇವತ್ತು ಧರ್ಮ ಗೆದ್ದರೆ ಮಾತ್ರ ಅಯೋಧ್ಯೆಯಲ್ಲಿದ್ದಂತಹ ಶ್ರೀರಾಮಚಂದ್ರ ಪ್ರಭು ಸಂತೋಷವನ್ನು ಪಡಿತಾನ. ಧರ್ಮ ಗೆಲ್ಲಬೇಕು, ದೇಶ ಗೆಲ್ಲಬೇಕು, ನರೇಂದ್ರ ಮೋದಿಜಿ ಗೆಲ್ಲಬೇಕು, ಮತ್ತೆ ಇನ್ನೊಂದು ಸಾರಿ ದೇಶಕ್ಕೆ ಪ್ರಧಾನಮಂತ್ರಿಗಳು ಆಗಬೇಕು ಅನ್ನೋಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೇನೆ. ಜೈ ಹಿಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.